ನಮಸ್ಕಾರ. ಈ ದಿನ ಮಹಾಲಕ್ಷ್ಮಿ, ವಿಷ್ಣುಪ್ರಿಯೆ, ಧನಪ್ರದಾಯಿನಿ, ವಿಶ್ವಜನನಿನಿ ಮಹಾತಾಯಿ ಲಕ್ಷ್ಮಿಯನ್ನ ಸ್ಮರಿಸಕ್ಕಂಥ ದಿನ. ಈ ದಿನ ಆ ತಾಯಿಯನ್ನು ಪೂಜೆ ಮಾಡಿದ್ರೆ ನಿಮಗೆ ಏನೇನು ಬೇಕಾಗಿದೆಯೋ ಸುಖ ಭೋಗ ಭಾಗ್ಯಾದಿಗಳೇನೇನಿದೆಯಲ್ಲ ಕಾಣಿಸ್ತಕ್ಕಂಥ ಆ ತಾಯಿ ಪೂಜೆಯನ್ನು ಈ ದಿನ ಚೆನ್ನಾಗಿ ಮಾಡಬೇಕು. ಆ ತಾಯಿಯ ಕರುಣೆ ನಿಮ್ಗಾದ್ರೆ ಆಧ್ಯಾತ್ಮಿಕದಿಂದ ಆ ತಾಯಿಯನ್ನ ನೀವು ಹೋಲಿಸ್ಕೊಂಡ್ರೆ ಎಲ್ಲದರಲ್ಲೂ ನೀವು ವಿಜಯವನ್ನ ಸಾಧಿಸ್ಬೋದು. ಈ ಕಲಿಯುಗದಲ್ಲಿ ಆ ಮಹಾಲಕ್ಷ್ಮಿ ತಾಯಿಗೆ ಒಳ್ಳೆ ಸ್ಥಾನ ಇದೆ. ನಿಮ್ಮ ಬೇಕು ಬೇಡಗಳನ್ನ ಈಡೇರಿಸ್ಕೊಳ್ಳಿಕ್ಕೆ 90% ಆ ತಾಯಿದೇ ಮುಖ್ಯವಾಗಿರುತ್ತೆ. ಆ ತಾಯಿ ಈ ಕಲಿಯುಗದಳು ಕಲ್ಪವೃಕ್ಷ ಕಾಮಧೇನು. ಆ ತಾಯಿನ ಹೋಲಿಸ್ಕೊಳ್ಳಿಕ್ಕೆ ಮುಖ್ಯವಾದ ದಿನನೇ ಈ ದಿನ. ನೋಡಿ, ಪಾಂಡವರು ಎಷ್ಟೆಲ್ಲ ವನವಾಸವನ್ನ ಮಾಡಿ ಈ ದಿನ ಆ ತಾಯಿಯ ಒಲಿಮೆಗೆ ಪಾತ್ರರಾದರು. ಆ ಶ್ರೀರಾಮಚಂದ್ರ 14 ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದರು. ಅಂತ ಪವಿತ್ರವಾದ ದಿನ ದೀಪಾವಳಿ ಪಾಡ್ಯವನ್ನ, ದೀಪಾವಳಿ ಉತ್ಸವ ಇದೆಯಲ್ಲ, ಬೆಳಕಿನ ಹಬ್ಬ, ಅದ್ಭುತವಾದ ಹಬ್ಬ ಇದು. ಇದನ್ನ ಎಲ್ಲರೂ ಪೂಜೆ ಮಂತ್ರ ಪ್ರಾರ್ಥನೆಯಿಂದ ಜಪಿಸಿ. ಈ ಜಪ ನಿಮ್ಗೆ ಹೇಗಿರ್ಬೇಕು ಅಂದ್ರೆ ಅದ್ಭುತವಾದ ನೆಮ್ಮದಿ, ಶಾಂತಿ, ಭೋಗಗಳನ್ನ ಕೊಡುವಂತದ್ದಾಗಿರ್ಬೋದು. ಸಕಲ ಭಾಗ್ಯ ಭೋಗಗಳು ಹೇಗಿರ್ಬೇಕು ಅಂದ್ರೆ ಖರ್ಚು ವೆಚ್ಚ ಎಲ್ಲವನ್ನ ನಿಭಾಯಿಸಿ ನಿಮ್ಮ ಕೋರಿಕೆಗಳು ಈಡೇರ್ಬೇಕು. ಏನು ಕೋರಿಕೆಗಳು? ಏನೋ ಒಂದು ಆಸೆ ಇದೆ ತೆಗೋಬೇಕು ಅಂತ, ಆ ತೆಗೆದುಕೊಳ್ಳಲಿಕ್ಕೆ ಬೇಕಾಗಿರೋದು ಹಣ. ಅದೇ ಮಹಾಲಕ್ಷ್ಮಿ. ಈಗ ಆ ಮಹಾಲಕ್ಷ್ಮಿಯನ್ನ ಸ್ಮರಿಸಿ ಆ ತಾಯಿಯ ಮಂತ್ರವನ್ನ ಜಪಿಸ್ತಾ ಹೋದಾಗ ಆ ಶಕ್ತಿ ನಿಮ್ಮನ್ನ ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ. ಈ ದಿನ ರಾತ್ರಿ ಮತ್ತು ನಾಳೆ ರಾತ್ರಿ ಈ 2 ದಿನ ನೀವು ಸಂಪೂರ್ಣವಾಗಿ ಒಂದು ಜಪಮಾಲೆಯನ್ನು ತೆಗೆದುಕೊಳ್ಳಿ. ಜಪಮಾಲೆಯನ್ನ ತೆಗೆದುಕೊಂಡು ಆ ತಾಯಿಯನ್ನ ಧ್ಯಾನ ಮುದ್ರೆಯಲ್ಲಿ ಇಟ್ಕೊಂಡು ಸುಖಾಸನದಲ್ಲಿ ಕೂತು ಓಂ ಮಹಾಲಕ್ಷ್ಮಿಯೇ ನಮಃ 3 ಸಾಲಿನ ಶ್ಲೋಕದ ನಂತರ ಒಂದು ಮಾಲೆಯನ್ನ, ಈ ಜಪಮಾಲೆಯಲ್ಲಿ ಒಂದು ಮಾಲೆಯನ್ನ ಅಂದ್ರೆ ರುದ್ರಾಕ್ಷಿ ಮಣಿಯನ್ನ ಒಂದನ್ನ ಸರಿಸ್ಬೇಕು. ಹೇಗೆ ಅಂದ್ರೆ ಓಂ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ವಿಷ್ಣುಪ್ರಿಯಾಯೇ ನಮೋ ನಮಃ, ಓಂ ಧನಪ್ರದಾಯೇ ನಮೋ ನಮಃ, ಓಂ ವಿಶ್ವಜನನ್ಯೇ ನಮೋ ನಮಃ. ಪೂರ್ತಿಯಾಗಿ ಒಂದು ಸುತ್ತಾದಾಗ ಒಂದು ಈ ರುದ್ರಾಕ್ಷಿ ಮಣಿಯನ್ನ ಸರಿಸ್ಬೇಕು. ಹಾಗೆ ಈ ಶ್ಲೋಕವನ್ನ, ಮಂತ್ರವನ್ನ ಸತತವಾಗಿ ಪಠಿಸ್ತಾ ಹೋದಾಗ ನಿಮ್ಮ ಈ ಧ್ಯಾನದ ಶಕ್ತಿಯಲ್ಲಿ ತುರಿಯ ಸ್ಟೇಟ್, ಫೈನಲ್ ಸ್ಟೇಟ್ಗೆ ಹೋಗ್ತೀರಾ ನೀವು. ಆ ಲಿಂಕ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುತ್ತೆ. ಈ ಆಜ್ಞಾ ಚಕ್ರದಿಂದ ಸಹಸ್ರ ಚಕ್ರ ಲಿಂಕ್ ಇದೆಯಲ್ಲ, ಇದು ಯೂನಿವರ್ಸ್ ಕನೆಕ್ಟ್ ಆಗುತ್ತೆ. ಆಗ ನಿಮಗೆ ಏನಾಗುತ್ತೆ, ಪಾಸಿಟಿವ್ ಅಫರ್ಮೇಶನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಅಂದ್ರೆ ಈ ರಾಶಿ ಚಕ್ರಗಳ 12 ರಾಶಿಯವರು ಈ ಜಪವನ್ನ ಶುರು ಮಾಡಿ ಮುಂದಿನ ದೀಪಾವಳಿ ಒಳಗಾಗಿ ನೀವೇನೇನು ಅನ್ಕೊಂಡಿರ್ತೀರ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ನನಗೆ ಈ ಕಾರ್ ಬೇಕಾಗಿದೆ, ನನಗೆ ಈ ಪ್ಲಾಟ್ ಬೇಕಾಗಿದೆ, ನನಗೆ ಈ ಅಪಾರ್ಟ್ಮೆಂಟ್ನಲ್ಲಿ ಮನೆ ಬೇಕಾಗಿದೆ, ನನಗೆ ಸರ್ಕಾರಿ ಉದ್ಯೋಗ ಬೇಕಾಗಿದೆ, ನನಗೆ ಹಣಕಾಸಿನಲ್ಲಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬೇಕಾಗಿದೆ, ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಬೇಕಾಗಿದೆ, ನೀಟಲ್ಲಿ ಟಾಪ್ ಮೆಡಿಕಲ್ ಸೀಟ್ ಸಿಗಬೇಕಾಗಿದೆ, ಏನೇನಿದೆ ಎಲ್ಲವನ್ನ ಲೀಸ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋದು ಎಲ್ಲರಿಗೂ ಎಲ್ಲದೂ ಬೇಕಾಗಿರಲ್ಲ. ಒಂದೊಂದು ಕುಟುಂಬಕ್ಕೆ ಒಬ್ರಿಗೊಂದು ಬೇಕಾಗಿರುತ್ತೆ. ಈ ಶ್ಲೋಕವನ್ನ, ಈಗೇನು ಹೇಳಿದ್ದೀನಲ್ಲ, ಈ ಶ್ಲೋಕವನ್ನ ನಿಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ಜಪಿಸಿ. ಎಲ್ಲರೂ ಸೇರಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಈಗೊಂದು ನಿಮ್ಗೆ ಈ ಮಂತ್ರ ಜಪದ್ದು ಒಂದು ಶ್ಲೋಕ ತೋರಿಸ್ತೀನಿ ನಿಮ್ಗೆ. ಇದನ್ನೆಲ್ಲರೂ ನೋಟ್ ಮಾಡ್ಕೊಳ್ಳಿ. ಬರೆದಿಟ್ಕೊಂಡು ನೀವೆಲ್ಲರೂ, ಮನೆಯವರೆಲ್ಲರೂ ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಧ್ಯಾನವನ್ನ, ತುಪ್ಪದ ದೀಪವನ್ನ ಮಹಾಲಕ್ಷ್ಮಿಗೆ ಹಚ್ಚಿ ಅಲ್ಲಿ ಹೂವಿನ ಅಲಂಕಾರವನ್ನೆಲ್ಲ ಮಾಡಿ ನೀವು ಚಿಕ್ಕದಾಗಿ ಹೋಮ ಮಾಡಿದ್ರೆ ಇನ್ನೂ ಒಳ್ಳೇದು. ಆ ಶಕ್ತಿ ಇನ್ನೂ ಜಾಗೃತ ಆಗುತ್ತೆ. ನೆಕ್ಸ್ಟ್ ಆ ಮಂತ್ರವನ್ನ ಎಲ್ಲರೂ ಸ್ಮರಿಸಬೇಕು ಅಂತ ನಾ ಈಗ ಹೇಳ್ತೀನಿ. ಈ ಮಂತ್ರವನ್ನ ಈಗೇನ್ ತೋರಿಸ್ತೀನಲ್ಲ, ಈ ಮಂತ್ರವನ್ನ ಎಲ್ಲರೂ ಜಪಿಸಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರ್ದಿದ್ದೀನಿ.
ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಎಲ್ಲರೂ ನೋಟ್ ಮಾಡ್ಕೊಂಡು ಈ ಜಪಮಾಲೆಯನ್ನು ತಗೊಂಡು ಇದನ್ನ 108 ಸಾರಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದಿರಲ್ವಾ, ಏನೇನ್ ಬೇಕಾಗಿದೆಯಲ್ಲ ಅದನ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನ ನೋಟ್ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ಈ ಮಂತ್ರವನ್ನ ಜಪಿಸ್ತಾ ಹೋಗಿ. ಹಾಗೆ ನಿಮ್ಮ ಏನೇನ್ ಇದೆಯಲ್ಲ ಕೋರಿಕೆಗಳು ಅದೆಲ್ಲ ಈಡೇರ್ತಾ ಬರುತ್ತೆ. ಅಷ್ಟೊಂದು ಪವರ್ಫುಲ್ ಮಂತ್ರ. ಈ ದಿನ ಮಾತ್ರ ಅವಕಾಶ ಇರೋದು, ನಾಳೆ ಒಂದಿನ ಲಾಸ್ಟ್. ಈ 2 ದಿನದಲ್ಲಿ ಮುಗಿಸ್ಕೊಂಡ್ಬಿಡಿ ಆ ತಾಯಿ ಒಲ್ಮೆಯನ್ನ. ಫ್ರೀ ಟೈಮ್ ಅಲ್ಲಿ ಇಲ್ಲಿ ಕಳಿಬೇಡಿ, ವೇಸ್ಟ್ ಮಾಡಬೇಡಿ. ಈ ತಾಯಿಯ ಮಂತ್ರವನ್ನು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈ ತಾಯಿಯ ಮಂತ್ರವನ್ನ ಜಪಿಸ್ತಾ ಹೋಗಿ. ಇದನ್ನೆಲ್ಲರೂ ಶುಭವಾಗಿ ಜಪಿಸಿ ಮುಂದಿನ ದೀಪಾವಳಿ ಒಳಗಾಗಿ ತಮ್ಮ ಕೋರಿಕೆಗಳೆಲ್ಲ ಈಡೇರ್ಲಿ. ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ ಇದನ್ನು ಬರ್ಕೊಂಡು ಮತ್ತು ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಅವರಿಗೂ ಕೂಡ ತುಂಬಾ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ಒಂದು ಸೌಭಾಗ್ಯ ಸಿಗಲಿ ಅಂತ ತಮ್ಮೆಲ್ಲರಿಗೂ ದೀಪಾವಳಿ ಪಾಡ್ಯದ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು.